ಗೊತ್ತೇ ಸರಿ ನಿನಗೆ. ಹಲೋ, ಯಾರು? ಬಾಸಾ? ಹಲೋ 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 ಹಲೋ. ಅತ್ತೆ ಯಾರ್ದತ್ತೆ ಫೋನು? ಯಾರೋ ಬಾಸ್ ಅಂತೆ. ಓಹೋ ಅತ್ತೆ, ಅದು ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದೆ, ಅದಕ್ಕೆ ಲ್ಯಾಂಡ್ ಲೈನ್ ಮಾಡಿರ್ಬೇಕು. ನೀವು ಮಲ್ಕೊಳ್ಳಿ. ಸರಿ ಸರಿ. ಹಲೋ 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 ಹಲೋ. ಜಾಲಿ ಮಾಡೋ ಟೈಮ್ ಇದೆ. ಆಸ್ತಿ ಹೇಗ್ ಮತ್ತೊಬ್ರು ಪಾಲಾಗುತ್ತೆ ಅಂತ ನಾನ್ ನೋಡೇ ಬಿಡ್ತೀನಿ. ಏ ಅನು, ನೀನ್ ಇಲ್ದಿದ್ರೆ ಏನಂತೆ? ನಾನೇ ಅವ್ರ ಮನೇಲಿ ನಿಂತು ನಿನ್ ಮಗಳನ್ನ ಕಾಪಾಡ್ತೀನಿ. ನಿನ್ ಗಂಡ ದೊಡ್ಡ ನಯವಂಚಕ. ನನ್ ಮೊಮ್ಮಗಳಿಗೆ ಫಲತಾಯಿ ತಂದು ಅನ್ಯಾಯ ಮಾಡ್ತಿದ್ದಾನೆ. ಮೊದ್ಲು ನಿನ್ ಗಂಡನ್ಗೆ ಮುಖ ಕುಗ್ಗಿಯೋ ತರ 4 ಮಾತು ಕೇಳೇ ಕೇಳ್ತೀನಿ. ನೀವು ಸರಿಯಾದ ನಿರ್ಧಾರನೇ ತಗೊಂಡಿದ್ದೀರಾ ಅಳಿ ಅಂದ್ರೆ ನನಗಂತೂ ಬಾದಾಮಿ ಹಾಲು ಕುಡಿದಷ್ಟು ಸಂತೋಷ ಆಯ್ತು. ಅತ್ತೆ, ನಾನು ನನಗೋಸ್ಕರ ಮದ್ವೆ ಆಗ್ತಾ ಇಲ್ಲ, ಇವಳಿಗೋಸ್ಕರ. ಇವಳಿಗೊಬ್ಬ ತಾಯಿ ಇರ್ಲಿ ಅಂತ ಮದ್ವೆ ಆಗ್ತಿದ್ದೇನೆ ಅಷ್ಟೇ. ನನಗ್ ಗೊತ್ತು ಅಳಿ ಅಂದ್ರೆ ನಿಮ್ದು ಚಿನ್ನದಂತ ಮನ್ಸು ಅಂತ. ಇನ್ನೊಂದ್ ಮದ್ವೆ ಮಾಡ್ಕೊಳ್ಳಿ ಅಂತ ನಾನೇ ನಿಮ್ಗೆ ಹೇಳ್ಬೇಕು ಅಂತಿದ್ದೆ. ಆದ್ರೆ ಹೇಗ್ ಹೇಳೋದು ಅಂತ ಇಂದು ಮುಂದೆ ನೋಡ್ತಿದ್ದೆ. ಈಗ ನಾನ್ ಅನ್ಕೊಂಡಿದ್ದೆ ನಡೀತಿದೆಯಲ್ಲ, ನನ್ಗದೇ ಸಮಾಧಾನ. ಸರಿ, ನಾನು ಊರಿಗೆ ಹೋಗ್ತೀನಿ ಅಳಿ ಅಂದ್ರೆ. ಏನು, ಊರಿಗೆ ಹೋಗ್ತಿದ್ದೀರಾ? ನೋ 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 ನೋ, ಸಾಧ್ಯನೇ ಇಲ್ಲ ಅತ್ತೆ. ನನ್ ಮದ್ವೆ ಆಗಿ ಸಂಸಾರ ಸೆಟ್ಲ್ ಆಗೋ ತನಕ, ಈ ಮಗು ರಾಗಿನಿಗೆ ಹೊಂದ್ಕೊಳ್ಳೋ ತನಕ ನೀವಿಲ್ಲಿ ಇರ್ಲೇಬೇಕು. ಅದು ನಾನು ಯಾಕೆ ನಿಮ್ಮಿಬ್ಬರ ಬದ್ದಿ ಅಳಿ ಅಂದ್ರೆ ನಾನು ಊರಿಗೆ ಹೋಗ್ತೀನಿ. ಅತ್ತೆ ಅತ್ತೆ, ನೀವು ನಮ್ ತಾಯಿ ಸಮಾನ. ನಿಮ್ಮನ್ನ ಉಳಿಸ್ಕೊಳ್ಳೋ ಅಧಿಕಾರ ನನಗಿಲ್ವಾ? ಪ್ಲೀಸ್ ಅತ್ತೆ. ಅಜ್ಜಿ ಅಜ್ಜಿ ನೀನು ಇಲ್ಲ ಇರ್ಬೇಕು. ಸರಿ, ನಿಮ್ಮಿಷ್ಟ ಅಳಿ ಅಂದ್ರೆ. ಅತ್ತೆ, ನೀವು ಮಾಡೋ ಈ ಬಾದಾಮಿ ಹಾಲು ಬಹಳ ಸೂಪರ್ ಆಗಿರುತ್ತೆ. ಇನ್ಮೇಲೆ ನಂಗೆ ದಿವಸ 1 ಲೋಟ ಬಿಸಿ ಬಾದಾಮಿ ಹಾಲನ್ನ ನೀವೇ ನಂಗೆ ಮಾಡ್ಕೊಡ್ಬೇಕು. ಆಗ್ಲಿ ಅಳಿ ಅಂದ್ರೆ. ಬಾ ಪುಟ್ಟಿ, ಹೋಮ್ವರ್ಕ್ ಮಾಡೋಂತೆ. ಬಿಸಿ ಬಾದಾಮಿ ಹಾಲಲ್ವೋ, ಮೈ ಬಿಸಿ ಆರೋ ಬಾದಾಮಿ ಹಾಲನ್ನೇ ಮಾಡ್ಕೊಡ್ತೀನಿ. ನಿನ್ ಮದುವೆ ಒಂದು ಮುಗಿಲಿ. ಎಷ್ಟೊತ್ತು ಕೂತ್ಕೋಬೇಕ? ಆಂಟಿ ಈ ಸರ ಕೊಡು ಆಂಟಿ, ನೋಡ್ಕೊಡ್ತೀನಿ. ಈಗ ಆಗಲ್ಲ ಪುಟ್ಟಿ. ಈಗಲೇ ನೋಡ್ಕೊಡ್ತೀನಿ, ಕೊಡು ಆಂಟಿ. ಆಗಲ್ಲ ಪುಟ್ಟಿ, ಹಠ ಮಾಡ್ಬಾರ್ದು, ಹೊಟ್ಟೋಗು. ಈಗಲೇ ನೋಡ್ಕೊಡ್ತೀನಿ, ಕೊಡು ಅನ್ನಪ್ಪ. ಪುಟ್ಟಿ ಹಠ ಮಾಡಿದ್ರೆ ನಂಗೆ ಕೆಟ್ಟ ಸಿಟ್ಟು ಬರುತ್ತೆ. ಆಮೇಲೆ ನೋಡುವಂತೆ, ಹೊಟ್ಟೋಗು. ಕರ್ಕೊಂಡೋಗಿ ಗಲಾಟೆ ಮಾಡ್ಬಾರ್ದು. ಈಗ್ಲೇ ನಮ್ ಪುಟ್ಟಿ ಹೀಗ್ ಮಾಡ್ತೀರಾ? ಇನ್ನು ನಿಮ್ಗೊಂದ್ ಮಗು ಆದ್ರೆ ನಮ್ ಪುಟ್ಟಿನೇ ಉಡ್ದು ತಿನ್ಬಿಡ್ತೀರಾ. ನೋಡ್ತೀರಿ, ನಿಮ್ಗೆ ಮಗುನೇ ಹುಡ್ತಿರೋ ಹಾಗೆ ಮಾಡ್ತೀವಿ. ನೋಡು, ತಾಳಿ ಕಟ್ಟಿ. ಅಳುಮುಗಂ, ಶುಭ ಕಾರ್ಯ ನಡೀತಾ ಇದೆ, ಯಾಕೋ ಅಳ್ತಾ ಇದ್ಯಾ? ನಗನಗ್ತಾ ಅಕ್ಷತೆ ಹಾಕು. ಅಂತೂ ನನ್ ಮಗನ್ ಮದ್ವೆ ಆಯ್ತೆ ನಿಂಗೆ. ಹೂನ್ರವ. ನೂರು ವರ್ಷ ಸಂತೋಷವಾಗಿ ಬಾಳಿ. ಅಂತೂ ನನ್ನ ಆಸೆ ಪೂರೈಸಿದೆಯಲ್ಲ, ಸುಖವಾಗಿರಿ. ಸುಖ ಅನ್ನೋದೇ ಇರಬಾರ್ದು ನಿಮ್ಗೆ, ಹಾಗ್ ಮಾಡ್ತೀನಿ. ವರ್ಷ ತುಂಬೋದ್ರೊಳಗೆ ಒಂದ್ ಗಂಡ್ ಮಗುನ ಹೆತ್ತು ಸುಖವಾಗಿರಿ. ಗಂಡು ಮಗು ಆದ್ರೆ ಹೆಣ್ಮಗು ಆದ್ರೆ ಎರಡು ಒಂದೇ ಅಲ್ಲಿ ಅಂದ್ರೆ ಹೆಣ್ಮಕ್ಳು ಇವತ್ತು ಇಲ್ಲಿ ಇರ್ತಾರೆ, ನಾಳೆ ಗಂಡನ ಮನೆ ಹೊಟ್ಟೋಗ್ತಾರೆ. ಆದ್ರೆ ಗಂಡ್ಮಕ್ಳು ಇಲ್ಲೇ ಇದ್ದು ಆಸ್ತಿ ನೋಡ್ಕೋತಾರೆ. ಈಗಾಗ್ಲೇ ನಿಮ್ಗೊಂದ್ ಹೆಣ್ಮಗು ಇದೆ. ಈಗ ನಿಮ್ಗ್ ಬೇಕಾಗಿರೋದು ಗಂಡ ಮಗು ಮಾತ್ರ. ನೀವ್ ಬೇಗ ಹೊರಡಿ ಅಳಿ ಅಂದ್ರೆ ಮುಹೂರ್ತ ಸಮಯ ಮೀರ್ ಹೋಗುತ್ತೆ. ಮುಹೂರ್ತ ಮೀರೋಗುತ್ತಾ? ನಾನಿರ್ತೀನಿ ಇವ್ರಿಗೆ ಮುಹೂರ್ತ. ಈ ಜನ್ಮದಲ್ಲಿ ಇವ್ರಿಗೆ ಮಕ್ಕಳಾಗಬಾರ್ದು. ಹೊರಡಿ ಹೊರಡಿ. ಬನ್ನಿ ಅಳಿ ಅಂದ್ರೆ ಬನ್ನಿ. ಏನತ್ತೆ ನೀವು ಇಲ್ಲಿದ್ದೀರಾ? ನಮಸ್ಕಾರ ಮಾಡು. 100 ವರ್ಷ ಚೆನ್ನಾಗಿ ಬಾಳಿ. ತಗೊಳ್ಳಿ. ನೀವಿನ್ ಹೊರಡಿ ಅಳಿ ಅಂದ್ರೆ ನಿಮ್ಗೆ ಸ್ವೀಟ್ಸ್ ಇಷ್ಟ ಅಂತ ಎಲ್ಲಾ ತರ ಸ್ವೀಟ್ಸ್ ತರಿಸಿ ನಿಮ್ ರೂಮ್ ಅಲ್ಲಿ ಇಡ್ಸಿದೀನಿ. ಅದನ್ನೆಲ್ಲ ಚೆನ್ನಾಗಿ ತಿಂದು ವರ್ಷದೊಳಗಡೆ ಒಂದು ಸಿಹಿ ಸುದ್ದಿ ಕೊಡ್ಬೇಕು. ಎಂತ ಕೆಲ್ಸ ಆಗೋಯ್ತು. ಈ
ಸ್ವೀಟ್ಸ್ ಎಲ್ಲ ಬೋಲ್ಡ್ ಮಾಡ್ಬಿಡ್ತೀನಿ. ಸರಿ ನಿನಗೆ. ಹಲೋ, ಯಾರು? ಬಾಸ? ಹಲೋ 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 ಅತ್ತೆ, ಯಾರ್ದಂತೆ ಫೋನು? ಯಾರೋ ಬಾಸ್ ಅಂತೆ. ಓಹೋ, ಅತ್ತೆ ಅದು ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದೆ, ಅದಕ್ಕೆ ಲ್ಯಾಂಡ್ ಲೈನ್ ಮಾಡಿರ್ಬೇಕು. ನೀವು ಮಲ್ಕೊಳ್ಳಿ. ಸರಿ ಸರಿ. ಹಲೋ 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 ಹಲೋ. ಜಾಲಿ ಮಾಡೋ ಟೈಮ್ ಇದೆ. ಸತ್ಯ ಯಾರು ನೋಡ್ಲಿಲ್ಲ. ಅಯ್ಯೋ, ಏನಾಯ್ತು ಮಾವ? ಜಾರು ಬಿದ್ದೆ, ಮೂಗಿಗೆ ಏಟ್ ಬಿದ್ಬಿಡ್ತು. ಅಯ್ಯೋ, ಮೊದಲನೇ ರಾತ್ರಿನೇ ಮೂಗ್ ಅಪ್ಪಚ್ಚಿ ಆಗೋಯ್ತಲ್ಲ ಮಾವ. ನಮ್ ಫಸ್ಟ್ ನೈಟ್ ಎಕ್ಸ್ಪ್ರೆಸ್ ಟೈರೇ ಪಂಚರ್ ಆಗೋದು. ಈಗ ಏನ್ ಮಾಡೋದ್ ಮಾವ? ಇನ್ನೇನ್ ಮಾಡೋದು? ಸ್ವಲ್ಪ ಭಜನೆ ಮಾಡೋದು, ಮಲ್ಕ